ಬಾಲಿವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ, ಕಲೆಕ್ಷನ್ ಕಿಂಗ್, ರೆಕಾರ್ಡ್ಗಳ ಪಾಲಿನ ಚಕ್ರವರ್ತಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ ನಾಳೆ ಬಿಡುಗಡೆಗೆ ಸಜ್ಜಾಗಿದೆ. ಇನ್ನು ದಾಸನ ಸಿನಿಮಾ ಬರುತ್ತೆ ಅಂದ್ರೆ ಅಭಿಮಾನಿಗಳು ಹೇಗೆ ಕಾಯ್ತಾರೆ, ಅದನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮ್ಗೆ ವಿಶೇಷವಾಗಿ ಹೇಳಲೇಬೇಕಾಗಿಲ್ಲ. ಈಗ ದಾಸ ಜೈಲಲ್ಲಿ ಇದ್ದಾರೆ. 4 ಗೋಡೆಗಳ ಮಧ್ಯೆ ಕೂತು ಯಾವಾಗ ನಾನು ಹೊರಗೆ ಹೋಗೋದು ಅಂತ ಮುಕ್ಕೋಟಿ ದೇವರುಗಳನ್ನ ನೆನೆಯುತ್ತಿದ್ದಾರೆ. ಇಂತಹ ಸಮಯದಲ್ಲೇ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ತೆರೆಗೆ ಬರಲು ಸಜ್ಜಾಗಿದೆ. ಹೀಗಾಗಿ ಅಭಿಮಾನಿಗಳು ಬೆಂಗಳೂರು ಸೇರಿ ರಾಜ್ಯದೆಲ್ಲೆಡೆ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಥಿಯೇಟರ್ಗಳಲ್ಲಿ ಹಾಗೂ ಎಲ್ಲೆಡೆ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ದರ್ಶನ್ ಅವರು ಜೈಲಲ್ಲಿ ಇದ್ರೂ ಕೂಡ ಅವರ ಅಭಿಮಾನಿಗಳು ಅವರನ್ನ ಬಿಟ್ಕೊಡ್ತಾ ಇಲ್ಲ. ಅವರ ಮೇಲಿನ ಅಭಿಮಾನವನ್ನ ವ್ಯಕ್ತಪಡಿಸೋದ್ರಲ್ಲಿ ಹಿಂದೆ ಬೀಳ್ತಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಬಾಸು ಏನೇ ಆದ್ರೂ ನಮ್ಮ ಬಾಸೆ, ಏನೇ ಬರೋ ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ. ಯಾರೇ ಬರ್ಲಿ ಯಾರೇ ಹೋಗ್ಲಿ ನಮ್ಮ ಡಿ ಬಾಸ್ಗೆ ಇದು ಇಟ್ಟಾಗುತ್ತಾ? ಡೆವಿಲ್ ಕೂಡ ಒಂದೇ ಮಾತು ಪಕ್ಕ ಇದು ನಿನಗೆ ಕಾಯುವುದು ಅಭಿಮಾನ ಅತಿಥಿ ಸ್ನೇಹಕ್ಕೆ ಸಾರಥಿ ನಾಡು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ಒಂದೇ ಮಾತು ಆನೆ ನಡೆದಿದ್ದೆ ದಾರಿ ನೋಡ್ಕೊಂಡ್ಮೇಲೆ ರಿವ್ಯೂ ಹೇಳ್ತೀವಿ. ಅದಕ್ಕೆ ಮುಂಚೆ ಏನೋ ಹೇಳೋದು ಬೇಡ ಸರ್. ಟ್ರೈಲರ್ ನೋಡಿದ್ವಿ, ಚೆನ್ನಾಗಿದೆ. ಮಾರ್ಕು ಬರ್ತದೆ, ಮಾರ್ಕು ನೋಡಿ. ನಮ್ಮ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ಸುದೀಪ್ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀವಿ. ಕನ್ನಡ ಫಿಲಮ್ನ ಎಲ್ಲ ಬೆಳೆಸಿ ಸರ್. ಫುಲ್ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್, ನೋಡ್ಬೇಕು ಏನಾಗುತ್ತೆ ಅಂತ. ಸರ್ ಟ್ರೈಲರ್ ನೋಡಿ ಆಗಿದೆ. ಈ ಸಿನಿಮಾ ನೋಡ್ಕೊಂಡ್ ಬಂದು ಹೇಳ್ತೀವಿ ಸರ್. ಸೊ ಫುಲ್ ತುಂಬ ಖುಷಿ ಆಗ್ತಿದೆ, ನೋಡಬೇಕು. ಲೈಕ್ ದರ್ಶನ್ ಸರ್ ಫ್ಯಾನ್ ನಾವೆಲ್ಲರೂ, ಅದಕ್ಕೆ ಫಸ್ಟ್ ಶೋ ನೋಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡೋಣ ಸರ್, ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡಿದಂಗೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೀವಿ. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ತುಂಬ ಸಲ ಅನ್ಕೊತೀರ ನೋಡ್ಬೇಕಂತ, ಬಟ್ ನೋಡೋಕ್ಕಾಗಿರಲಿಲ್ಲ. ಈ ಸಲ ಕಾಲ ಕೂಡ ಬಂದಿದೆ, ಫಸ್ಟ್ ಟೈಮ್ ನೋಡ್ತಿರೋದು. ಹೌದು ಸರ್, ತುಂಬ ಕಷ್ಟ ಆಯಿತು. ಬುಕ್ ಮೈ ಶೋಲಂತೂ ಎಲ್ಲೂ ನಮ್ಗೆ ಸಿಗಲೇ ಇಲ್ಲ. ಹಂಗೆ ಪರ್ಸ್ನಲಿ ಫ್ರೆಂಡ್ಸ್ ಮೂಲಕ ತಗೊಂಡ್ವಿ ಅಷ್ಟೇ. ನಾವು 4 ಮೆಂಬರ್ಸ್ ಬಂದಿದ್ದೀವಿ. ಹೌದು ಸರ್, ತುಂಬ ಇದು ಫಸ್ಟ್ ಟೈಮ್. ಆ್ಯಕ್ಚುಲಿ ಯಾರ್ದು ನೋಡಿರಲಿಲ್ಲ ಫಸ್ಟ್ ಟೈಮು. ಸೊ ನಮ್ಮ ದರ್ಶನ್ ಸರ್ದನ್ನ ನೋಡೋಕ್ಕೆ ಚಾನ್ಸ್ ಸಿಕ್ತು, ಫುಲ್ ಖುಷಿ ಆಗಿದೆ. ಹೌದು, ದರ್ಶನ್ ಸರ್ಗೋಸ್ಕರ ಬಂದಿರೋದು. ಸರ್ ಮಾತಾಡಂಗೆ ಇಲ್ಲ, ದರ್ಶನ್ ಸರ್ ಅಂದರೆ ಅಫ್ಕೋರ್ಸ್ ಎಲ್ಲ ಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಫುಲ್ ಓವರ್ ಆಲ್ ಡೆವಿಲ್ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿರಲಿ. ತುಂಬ ಚೆನ್ನಾಗಿದೆ ಸರ್. ಮೂವಿ ಹೇಗಿರುತ್ತೆ ಅಂತ ನೋಡಬೇಕು. ತುಂಬ ದಿನಗಳ ನಂತರ ಬರ್ತಾ ಇದ್ದಾರೆ ಬಾಸು. ಜೈ ಡಿ ಬಾಸ್. ಹೇಳಿ ಮೇಡಮ್. ಜೈ ಡಿ ಬಾಸ್. ಇದೇ ಫಸ್ಟ್ ಫಿಲಮ್. ಇವರು ಅವ್ರ ಅಭಿಮಾನಿ ಅಂತ. ಇವಾಗ ಅವರು ಅಭಿಮಾನಿ. ಸರ್ ತುಂಬ ಇದೆ, ಚೆನ್ನಾಗಿರಲಿ ಮೂವಿ. ಪ್ಲೀಸ್ ನಮ್ಗೆ ಇಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿರಲಿ ಮೂವಿ, ಆಲ್ ದ ಬೆಸ್ಟ್. ಡಿ ಬಾಸ್ಗೋಸ್ಕರನೇ ಬಂದಿರೋದು. ಇಲ್ಲ ಸಿಕ್ತು ಸರ್. ಆಲ್ ದ ಬೆಸ್ಟ್ ಮೂವಿ, ಒಳ್ಳೇದಾಗಲಿ. ನನ್ನ ಹತ್ರ ಇಲ್ಲ ಕಣಪ್ಪ. ಇದು ಹೊಸ ವಿಷಯ ಅಲ್ಲ ನಮ್ಮ ಬಾಸ್. ಈ ನಮ್ಮ ಬಾಸ್ನ ನಾವು 10-20 ವರ್ಷದಿಂದ ಹಿಂಗೆ ನಡ್ಕೊಂಡ್ಬರ್ತಾ ಇದೀವಿ. ಅವ್ರು ಇನ್ನೂ ಅವ್ರು ಒಳಗಡೆ ಇದ್ರು ಯಾವ ಥರ ಕ್ರೇಜು ಅಂತ ಕೇಳಿರ್ತಾರೆ. ನಾವು ಇದ್ರ ಕ್ರೇಜ್ನ ನಾವು 20 ವರ್ಷದಿಂದ ಮೇಂಟೈನ್ ಮಾಡ್ಕೊಂಡ್ಬರ್ತಾ ಇದೀವಿ. ಈ ಸತಿ ಅಲ್ಲ, 25 ವರ್ಷದಿಂದ ನಮ್ಮ ಬಾಸ್ ಜರ್ನಿ ಹಿಂಗೆ ಐತೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬಾಸು ಏನೇ ಆದ್ರೂ ನಮ್ಮ ಬಾಸೆ, ಏನೇ ಬರೋ ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ. ಯಾರೇ ಬರ್ಲಿ ಯಾರೇ ಹೋಗ್ಲಿ ನಮ್ಮ ಡಿ ಬಾಸ್ಗೆ ಇದು ಇಟ್ಟಾಗುತ್ತಾ? ಡೆವಿಲ್ ಕೂಡ ಒಂದೇ ಮಾತು ಪಕ್ಕ ಇದು ನಿನಗೆ ಕಾಯುವುದು ಅಭಿಮಾನ ಅತಿಥಿ ಸ್ನೇಹಕ್ಕೆ ಸಾರಥಿ ನಾಡು ಬೆಳೆದು ತನ್ನ
ಮಾತು. ಆನೆ ನಡೆದಿದ್ದೆ ದಾರಿ